ಓಂ ಶ್ರೀ ಗುರುಭ್ಯೋ ನಮಃ. ಅನಂತ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಮಂಥರೆಯ ಕುಹಕೋಪಾಯ. ಆದರೇನು, ತಾನೊಂದು ಬಗೆದರೆ ದೈವವಿನ್ನೊಂದು ಬಗೆಯಿತು. ಕಿರಿಯ ರಾಣಿ ಕೈಕೆಯ ವಿವಾಹ ಸಮಯದಲ್ಲಿ ತವರು ಮನೆಯಿಂದ ಬಂದ ದಾಸಿ ಮಂಥರೆ ಕುಹಕೋಪಾಯದಲ್ಲಿ ನಿಪುಣೆಯಾಗಿದ್ದಳು. ಬೆನ್ನು ಬಗ್ಗಿತ್ತು, ಆದರೆ ಹೃದಯ ಮಾಗಿರಲಿಲ್ಲ. ಸಂಕುಚಿತ ದೃಷ್ಟಿಯ ಆಕೆಯು ಮಾಯೆಯ ಅವತಾರವಾಗಿದ್ದಳು. ರಾಮನು ಸಾಕೇತದಲ್ಲಿ ರಾಜನಾಗಿ ಉಳಿದರೆ ಕಾಡಿನಲ್ಲಿರುವ ದುಷ್ಟ ದಾನವರ ಸದ್ದನ್ನಡಗಿಸುವವರು ಯಾರು? 7 ಲೋಕಗಳನ್ನು ತನ್ನ ಭುಜಬಲ ಮಾತ್ರದಿಂದ ಗಡಗಡ ನಡುಗಿಸಬಲ್ಲ ರಾವಣಾಸುರನ ವಧೆ ಇನ್ನಾರಿಂದ ಸಾಧ್ಯ? ಆ ಲೆಕ್ಕಾಚಾರವನ್ನು ಅಂತರಾಳದಲ್ಲಿ ಇರಿಸಿಕೊಂಡು ತನ್ನ ರಾಣಿಯ ಹೃದಯದಲ್ಲಿ ಕೆಟ್ಟ ಬೀಜವನ್ನು ಬಿತ್ತಲು ಮುಂದಾದಳು. ಆಕೆಯನ್ನು ಸಮೀಪಿಸಿದಳು. ಅಮ್ಮ, ಇದೇನು? ಇಷ್ಟೆಲ್ಲ ಅನರ್ಥಗಳು ಈ ಸಾಮ್ರಾಜ್ಯದಲ್ಲಿ ಆಗುತ್ತಿರುವಾಗ ನೀವೇಕೆ ಸುಮ್ಮನೆ ಇದ್ದೀರಿ? ಮುದುಕ ದಶರಥನು ರಾಮನಿಗೆ ಅರಸುತನ ನೀಡಲು ಅಭಿಪ್ರಾಯಪಟ್ಟಿದ್ದಾನೆ. ಸಕಲ ವ್ಯವಸ್ಥೆಗಳೂ ಆಗಿವೆ. ಹಲವು ಗಳಿಗೆಗಳು ಸಂಧಿತವಾದರೆ ನಿಮ್ಮ ಮಗ ಭರತನ ಗತಿಯೇನು? ಶ್ರೀರಾಮನು ರಾಜನಾದರೆ ಕೌಸಲ್ಯೆಯು ಮಹಾರಾಜನ ತಾಯಿಯಾಗುತ್ತಾಳೆ. ಸೀತೆಯು ಮತ್ತೆ ಪಟ್ಟದ ರಾಣಿ. ಆಮೇಲೆ ನಿಮ್ಮ ಅವಸ್ಥೆ ಏನು? ನಿಮ್ಮ ಮುದ್ದಿನ ಸೊಸೆಯನ್ನು ಯಾರು ಕೇಳಲಿದ್ದಾರೆ? ರಾಮನು ಸಾಮ್ರಾಜ್ಯಪತಿಯಾದರೆ ಭರತನು ಸಾಮ್ರಾಜ್ಯದ ಬಂಟನಾಗಬೇಕಷ್ಟೇ. ನಿಮ್ಮಿಬ್ಬರ ಬಾಳು ಸೇವಕರಂತಾದೀತು. ಸೇವಕತನವು ಅತಿ ಕಷ್ಟ. ಅನುಭವಿಸಿದ ನನ್ನಂಥವರಿಗೆ ಮಾತ್ರ ಗೊತ್ತು ಅದರ ಕಷ್ಟ. ಸಕಾಲದಲ್ಲಿ ಎಚ್ಚರಿಸುತ್ತಿದ್ದೇನೆ ಎಂದಳು. ಕೈಕೆಗೆ ಆಕಾಶವೇ ಕಳಚಿ ತನ್ನ ತಲೆಯ ಮೇಲೆ ಬಿದ್ದಂತಾಯಿತು. ಶ್ರೀರಾಮಚಂದ್ರ ಮತ್ತು ಭರತ ನಡುವೆ ಯಾವ ಭೇದವನ್ನು ಆಕೆಯು ಕಂಡಿಲ್ಲ. 4 ಮಕ್ಕಳನ್ನು ಕೂಡ ವಿಷ್ಣುವಿನ ಚತುರ್ಭುಜಗಳಂತೆ ತಿಳಿದುಕೊಂಡಿದ್ದಳು. ರಾಮನ ಗುಣಾತಿಶಯವನ್ನು ಔದಾರ್ಯವನ್ನು ಸದಾ ಕಂಡು ಅನುಭವಿಸಿ ಅವನನ್ನು ತನ್ನ ಬಸಿರಿಂದ ಹುಟ್ಟಿದ ಕುವರನಿಗಿಂತಲೂ ಜಾಸ್ತಿಯಾಗಿ ಪ್ರೀತಿಸುತ್ತಿದ್ದಳು. ಮಂಥರೆಯ ಮಾತುಗಳನ್ನು ಅರಗಳಿಗೆ ಸಹಿಸಿಕೊಳ್ಳುವ ಸೈರ್ಣ ಇರಲಿಲ್ಲ. ಸೇವಕಿಯ ಕಿವಿ ಹಿಂಡಿದಳು. ನನ್ನಪ್ಪನ ಮನೆಯಿಂದ ನನ್ನ ವಿವಾಹ ಸಮಯದಲ್ಲಿಯೇ ಇಲ್ಲಿಗೆ ಬಂದಿರುವೆಯಾದುದರಿಂದ ನಿನ್ನನ್ನು ಜೀವಂತ ಬಿಟ್ಟಿದ್ದೇನೆ. ಶ್ರೀರಾಮನ ಯೋಗ್ಯತೆಯನ್ನು ಹೊಂದಿದವರು ಈ ಧರೆಯಲ್ಲಿ ಯಾರಿದ್ದಾರೆ? ಸರ್ವಗುಣ ಸಂಪನ್ನನಾದ ಹಿರಿಯ ಕುಮಾರನು ರಾಜನಾಗುವುದು ನಮ್ಮೆಲ್ಲರಿಗೆ ಅತಿಶಯದ ಆನಂದವನ್ನು ತಂದಿದೆ. ದುಷ್ಟೇ, ನಿನ್ನ ಹೃದಯದಲ್ಲಿ ವಿಷದ ಭಂಡಾರವಿರುವುದು ನನಗೆ ತಿಳಿದಿರಲಿಲ್ಲ. ನಾಗರ ಹಾವಿನ ಹಲ್ಲಿನಲ್ಲಿ ಮಾತ್ರ ವಿಷವಿದೆಯಾದರೆ ನಿನ್ನ ದೇಹವಿಡೀ ವಿಷವೇ ತುಂಬಿಕೊಂಡಿದೆ. ಛೀ, ನಿನ್ನ ಮುಖವನ್ನು ಒಂದು ಕ್ಷಣ ಸಹಿತ ನೋಡಲಾರೆನು. ನೀಚಳೆ, ಕುಲದೀಪಕನಾದ ನನ್ನ ಮೋಹದ ಸುಕುಮಾರ ರಘುವರನ ಬಗ್ಗೆ ಇನ್ನೊಂದು ಬೇಡವಾದ ಶಬ್ದವನ್ನು ನುಡಿದೆಯಾದರೆ ನಾಲಿಗೆಯನ್ನು ಕತ್ತರಿಸುವೆನು. ಕೆಟ್ಟದಾದ ಒಂದಕ್ಷರವನ್ನಾದರೂ ಮಾತನಾಡಿದರೆ ಜೋಕೆ. ಕುಲಕುಟಾರಕಳೆ, ನನ್ನ ಸಮಕ್ಷಮದಲ್ಲಿ ನಿಲ್ಲಬೇಡ. ವಾತ್ಸಲ್ಯ ಸಂಪನ್ನವಾದ ನನ್ನ ಹೃದಯಕ್ಕೆ ಹುಳಿ ಹಿಂಡಬೇಡ, ನಡೆ ಎಂದು ಚಿಕ್ಕ ರಾಣಿಯು ಕೋಪದಿಂದ ಗುಡುಗುಡಿಸಿದಳು. ಮೈ ಕೆಂಪೇರಿತು. ಮಂಥರೆಯನ್ನು ದೊರದೊರನೆ ನೋಡತೊಡಗಿದಳು. ಆದರೆ ಮಂಥರೆ ಮಾತ್ರ ಪುನಃ ತನ್ನ ಮೂದಲಿಕೆಯ ಮಾತುಗಳಿಂದ ಒಡತಿಯ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನಿಸಿದಳು. ಅಮ್ಮ, ಇಂದು ನೀವೆಲ್ಲರೂ ಜೊತೆಯಾಗಿಯೇ ಇದ್ದೀರಿ. ಭವಿಷ್ಯದ ಚಿಂತನೆಯನ್ನು ಒಮ್ಮೆ ಮಾಡಿರಿ. ಸಿಂಹಾಸನವನ್ನು ಏರಿದ ಮೇಲೆ ರಾಮನಲ್ಲಿ ಬದಲಾವಣೆಯಾಗಲಿಕ್ಕಿಲ್ಲ ಅನ್ನುವುದು ಹೇಗೆ? ಕೌಸಲ್ಯೆಯಾಗಲಿ ಸೀತೆಯಾಗಲಿ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ನಿಮ್ಮ ಮೇಲೆ ಸವಾರಿ ಮಾಡಿದರೆ ನಿಮ್ಮ ದುರವಸ್ಥೆಯನ್ನು ನೋಡಿ ಅನುಭವಿಸುವರಾರು? ಬುದ್ಧಿವಂತರಾದವರು ಸಮಯ ಮತ್ತು ಸಂದರ್ಭದ ಪ್ರಜ್ಞೆ ಇಟ್ಟುಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ಮತ್ತೆ ಮತ್ತೆ ಮಂಕು ಗೂಬೆಯಾಗದಿರಿ. ನೀವು ರಾಮನನ್ನು ಎತ್ತಿ ಆಡಿಸಿರಬಹುದು, ಅದೇನು ಮಹಾ? ಹಾಗೆಯೇ ನಿಮ್ಮನ್ನು ಮಗು ಇರುವಾಗ ಎತ್ತಿಕೊಂಡು ನಾನು ಲಾಲನೆ ಪಾಲನೆ ಮಾಡಿದ್ದೇನೆ. ನಿಮ್ಮ ಮೇಲಿನ ವ್ಯಾಮೋಹವನ್ನು ಯಾರಿಂದಲೂ ನನ್ನಿಂದ ಕಸಿಯಲು ಸಾಧ್ಯವಿಲ್ಲ ಎಂದಳು. ಪಾಪ ರಾಣಿಯ ತಿಳಿ ಮನಸ್ಸು ಕದಡಿತು. ಅಸೂಯೆಯು ಹೃದಯದಲ್ಲಿ ನೆಲೆಯಾಯಿತು. ಮಂಥರೆಯ ಮೇಲಿರುವ ಕೋಪವು ಕರಗಿತು. ತನ್ನ ಪುತ್ರ ವಾತ್ಸಲ್ಯದ ಬುಗ್ಗೆ ಚರ್ರನೆ ಉಕ್ಕಿ ಬಂದಿತು. ಮಗನ ಮೇಲಿನ ವ್ಯಾಮೋಹವು ಕಣ್ಣಿದ್ದುಕೊಂಡು ಕುರುಡಳಾಗುವ ಹಾಗೆ ಮಾಡಿತು. ಅವಳು ತನ್ನ ಶುಭವನ್ನೇ ಬಯಸುವವಳು ಎಂದು ಹುಚ್ಚಾದಳು. ಮತ್ಸರದ ಉರಿ ಬಿಸಿಲಲ್ಲಿ ಬಿದ್ದು ಬೆಂಡಾದಳು.
ಮಂಥರೆಯು ಇದೇ ಸುಸಂದರ್ಭ ಎನ್ನುತ್ತಾ, ಮಹಾರಾಣಿ ವಿಳಂಬಿಸಬೇಡಿ, ನಿಮಗೆ ಒಂದು ಉಪಾಯವನ್ನು ಹೇಳುತ್ತೇನೆ. ಹಿಂದೆ ಭೂಪತಿಗಳಿಗೆ ನೀವು ಯುದ್ಧದಲ್ಲಿ ಸಹಕರಿಸಿದ್ದಕ್ಕಾಗಿ ಅವರಿಂದ 2 ವರಗಳನ್ನು ಪಡೆದಿರುವಿರಿ. 1ನೆಯ ವರಬಲದಿಂದ ಭರತನಿಗೆ ಸಾಕೇತದ ಅಧಿಪತ್ಯವನ್ನೂ, 2ನೆಯ ವರದಿಂದ ರಾಮನು 14 ಸಂವತ್ಸರದ ಅವಧಿ ಪರ್ಯಂತ ಜಟಾಧಾರಿಯಾಗಿ ಕಾಡಿನಲ್ಲಿ ವಾಸಿಸುವಂತೆಯೂ ಕೇಳಿಕೊಳ್ಳಿರಿ ಎಂದಳು. ಕೈಕೆಯ ಕೋಪ. ಅಷ್ಟು ಕೇಳಿದ್ದೇ ತಡ. ಚಂಚಲೆಯು ವಿಚಲಗೊಂಡಳು. ಉಟ್ಟ ರೇಷ್ಮೆಯ ಬಟ್ಟೆಗಳನ್ನು ಕಳಚಿ ಮಲಿನ ಬಟ್ಟೆಯನ್ನು ಧರಿಸಿದಳು. ಮುತ್ತು ರತ್ನಾದಿ ಕನಕಾಭರಣಗಳನ್ನು ತೆಗೆದುಹಾಕಿ ಕೇಶರಾಶಿಯನ್ನು ಕೆದರಿಕೊಂಡು ಕೋಪಾವಿಷ್ಟಳಾಗಿ ಬಿಸು ಸುಯ್ಯುತ್ತಾ ಒಬ್ಬಳೇ ಕೋಪದಿಂದ ಕೋಣೆಯನ್ನು ಪ್ರವೇಶಿಸಿದಳು. ಶ್ರೀರಾಮನ ಪಟ್ಟಾಭಿಷೇಕದ ಸಕಲ ಸನ್ನಾಹಗಳನ್ನು ಕಂಡು ಆನಂದ ಪುಳಕಿತನಾದ ದಶರಥನು ತನ್ನ ಮೋಹದ ಮಡದಿ ಕೈಕೆಯನ್ನು ಜೊತೆಯಲ್ಲಿ ಕರೆತರುವೆನೆಂದು ಆಕೆಯ ಭವನಕ್ಕೆ ಬಂದನು. ಹೂವು ಹಣ್ಣು ಬಳ್ಳಿಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಅಂತಃಪುರವು ಸ್ಮಶಾನ ಮೌನವನ್ನು ತಳೆದಿತ್ತು. ಸಖಿಯರು ಅಲ್ಲಲ್ಲಿ ಮೂಲೆಯಲ್ಲಿ ಪಿಸುಗುಟ್ಟುತ್ತಿದ್ದರು. ಶುಕಪಿಕಗಳು ದಶರಥನನ್ನು ಪಿಳಪಿಳನೆ ನೋಡುತ್ತಿದ್ದವು. ರಾಹುಗ್ರಸ್ತನಾದ ಸೂರ್ಯನಂತೆ ರಾಣಿಯ ಅರಮನೆಯು ಕಾಣುತ್ತಿತ್ತು. ದಾದಿಯರ ಮೌನ, ಮ್ಲಾನವದನ ಯಾವುದೋ ಅಹಿತಕರ ಸಂದೇಶವನ್ನು ಆತನಿಗೆ ಮುಟ್ಟಿಸುವಂತಿತ್ತು. ಕೈಕೆಯ ಆಪ್ತರನ್ನು ಹತ್ತಿರ ಕರೆದು ವಿಚಾರಿಸಲು ಸಣ್ಣ ರಾಣಿ ಅತ್ಯಂತ ಕ್ರೋಧಗೊಂಡದ್ದರಿಂದ ಕೋಪದ ಕೋಣೆಯನ್ನು ಪ್ರವೇಶಿಸಿದ್ದಾಳೆ ಎಂದು ತಿಳಿದುಕೊಂಡನು. ಮನಸ್ಸು ಕಳವಳಗೊಂಡಿತು. ಸರೋವರದಿಂದ ದಡಕ್ಕೆ ಎಸೆಯಲ್ಪಟ್ಟ ಕಮಲದಂತೆ ರಾಣಿಯು ಹಂಸತೋಲಿಕಾ ತಲ್ಪವನ್ನು ಬಿಟ್ಟು ನೆಲದ ಮೇಲೆ ದೆವ್ವ ಹಿಡಿದವಳಂತೆ ಮಲಗಿದ್ದಳು. ಆಕೆಯ ಮೌನಕ್ಕೆ ಪ್ರತಿಮೌನವನ್ನು ತಾಳದೆ ರಾಣಿಯ ಬಳಿ ಹೋದನು. ಕೈಕಾ, ನನ್ನ ಮಮತೆಯ ಮಡದಿಯಲ್ಲವೇ ನೀನು? ಏನಿದು ದುರವಸ್ಥೆ? ಯಾವ ರೋಗವೋ ನಿನ್ನನ್ನು ವೇದನೆಗೆ ಬಲಿ ಬೀಳುವಂತೆ ಮಾಡಿತು? ದೈಹಿಕ ಕಾಯಿಲೆಯೇ ಆಗಿದ್ದರೆ ಮುಡಿಯನ್ನು ಏಕೆ ಬಿಡಿಸಿಕೊಂಡಿರುವೆ? ಒಡವೆಗಳ ರಾಶಿಗಳು ಆಕಾಶದಲ್ಲಿ ತಾರೆಗಳು ಪಸರಿಸದಂತೆ ಕೆಳಗೆ ಬಿದ್ದಿವೆಯಲ್ಲ. ಒಂದು ವೇಳೆ ಶರೀರದ ಕಾಯಿಲೆಯೇ ಆದರೆ ನಮ್ಮಲ್ಲಿ ಬೇಕಾದ ವೈದ್ಯರಿದ್ದಾರೆ, ಅವರಿಂದ ಗುಣಪಡಿಸುತ್ತೇನೆ. ಮನಸ್ಸನ್ನು ತಿಳಿಯಲು ಮಾತು ಕನ್ನಡಿಯಂತೆ, ಏನು ಹೇಳು? ಅದಲ್ಲದಿದ್ದರೆ ನಿನ್ನನ್ನು ಯಾರಾದರೂ ಮನನೋಯಿಸಿದ್ದರೆ ಈ ಕ್ಷಣವೇ ತಿಳಿಸು. ಅಯೋಧ್ಯೆಯ ಸಿಂಹಾಸನಕ್ಕೆ ಅವರು ನಗಣ್ಯರು. ಆ ಪಾಪಿಗಳನ್ನು ನಿನ್ನ ಪಾದತಲಕ್ಕೆ ಬೀಳುವಂತೆ ಮಾಡುತ್ತೇನೆ. ಮ್ಲಾನವದನಳಾದ ನಿನ್ನ ದುಃಖಕ್ಕೆ ಕಾರಣವೇ ತಿಳಿಯದಂತಾಗಿದೆ. ಭೂಮಂಡಲದಲ್ಲಿರುವ ಯಾವ ಅನರ್ಘ್ಯ ರತ್ನಗಳನ್ನಾದರೂ ಬೇಕಿದ್ದರೆ ತರಿಸಿಕೊಡುತ್ತೇನೆ. ಸುಪುತ್ರನಾದ ರಾಮನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಏನೂ ಮರೆಮಾಚಬೇಡ, ಹೇಳು ಎಂದನು. ಕೇಕೆಯ ಪುತ್ರಿಯು ತನ್ನ ನಾಟಕೀಯ ದುಃಖಕ್ಕೆ ಚಕ್ರವರ್ತಿಯು ಮರುಳಾಗತೊಡಗಿದ್ದಾನೆ ಎಂಬುದನ್ನು ಮನಗಂಡು ಆತನನ್ನು ಕುರಿತು, ರಾಜ, ನಾನೇನು ನಿಮ್ಮಲ್ಲಿ ಇಲ್ಲದ ಯಾವುದನ್ನೂ ಬಯಸಿಲ್ಲ. ನನ್ನ ಆರೋಗ್ಯಕ್ಕೆ ಯಾವ ಧಕ್ಕೆಯೂ ಬರಲಿಲ್ಲ. ಭೂಮಂಡಲೇಶ್ವರರಾದ ನೀವೇ ಇರುವಾಗ ನನ್ನನ್ನು ಅವಮಾನಪಡಿಸುವರಾರು? ನನ್ನ ಮನನೋಯಿಸುವ ಧೈರ್ಯ ಯಾರಿಗಿದೆ? ಸದ್ಯಕ್ಕೆ ನಿಮ್ಮಿಂದಲೇ ಈ ಕಾರ್ಯ ಆಗಿದೆ. ಹಿಂದೆ ಸುರಾಸುರರಲ್ಲಿ ನಡೆದ ಘನಘೋರ ಬವರವನ್ನು ಸ್ಮರಿಸಿಕೊಳ್ಳಿರಿ. ದೇವತೆಗಳಿಗೆ ಸಹಾಯಕರಾಗಿ ನೀವು ಹೋದಾಗ ಶಂಬಾಸುರನು ನಿಮ್ಮನ್ನು ಮೂರ್ಛೆಗೊಳಿಸಿದನು. ಆ ಸಂದರ್ಭಕ್ಕೆ ಸರಿಯಾಗಿ ನನ್ನ ಸಹಾಯಹಸ್ತವು ನಿಮ್ಮನ್ನು ವಿಜಯಿಯಾಗುವಂತೆ ಮಾಡಿತು. ಆ ಕಾಲದಲ್ಲಿ ಆನಂದ ತೊಂದಿಲರಾಗಿ ನೀವು ಕೃತಜ್ಞತಾರೂಪವಾಗಿ ನನಗೆ 2 ವರಗಳನ್ನು ಕೇಳುವಂತೆ ಹೇಳಿದಿರಿ. ಸತ್ಯವ್ರತರಾದ ನಿಮ್ಮಲ್ಲಿ ಯಾವಾಗಲೂ ಪಡೆಯಬಹುದು ಎಂಬುದನ್ನು ಯೋಚಿಸಿ ಅವುಗಳನ್ನು ಹಾಗೆಯೇ ಉಳಿಸಿದ್ದೆ. ಈಗ ಸಮಯವು ಪಕ್ವವಾಗಿದೆ. ಈ ಗಳಿಗೆಯು ನನ್ನ ಮಟ್ಟಿಗೆ ತೀರಾ ಅನುಕೂಲವಾದ್ದರಿಂದ ಈಗ ಕೇಳುತ್ತಿದ್ದೇನೆ. ಕೌಸಲ್ಯೆಯ ಮಗ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಆಗಿವೆಯಷ್ಟೇ. ಈ ವಿಜೃಂಭಣೆಯ ಸನ್ನಾಹವನ್ನು ರಾಮನ ಬದಲಾಗಿ ನನ್ನ ಏಕಮೇವ ಕುಮಾರ ಕಂಠೀರವ ಭರತನಿಗೆ ಉಪಯೋಗಿಸಿಕೊಂಡು ನನ್ನ ಸುಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕು. ರಾಮನು ಜಟಾವಲ್ಕಲಧಾರಿಯಾಗಿ ನಾಡನ್ನು ಬಿಟ್ಟು 14 ವರ್ಷ ವನವಾಸವನ್ನು ಅನುಭವಿಸಬೇಕು. ಕೋಸಲದ ನೆಲವನ್ನು ಬಿಟ್ಟು ದಂಡಕಾರಣ್ಯವನ್ನು ಆಶ್ರಯಿಸಬೇಕು. ರವಿವಂಶಜರು ಸತ್ಯ ಧರ್ಮಪರರು. ಒಂದಿಷ್ಟು ಹಿಂದೆ ಮುಂದೆ ಯೋಚಿಸದೆ ಚಾಚೂ ತಪ್ಪದೆ ನೀವು ನನ್ನ ಮಾತನ್ನು ನಡೆಸಿಕೊಡಬೇಕು ಎಂದಳು. ದಶರಥನ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಆಕಾಶವೇ ಕಳಚಿ ಬಿದ್ದಂತಾಯಿತು. ತನ್ನದೇ ಕಣ್ಣು ಕಿವಿಗಳನ್ನು ನಂಬದೇ ಹೋದನು. ದುಃಖದ ಬಾಧೆಯಿಂದ ನರಳುತ್ತಿದ್ದೇನೆ ಎಂಬಂತೆ ಭಾಸವಾಯಿತು. ಒಲವಿನ ರಾಣಿಯು
ಚಂಡಿಯಂತೆ ವರ್ತಿಸುತ್ತಿದ್ದಾಳೆ ಎಂಬುದಾಗಿ ದುಃಖಿತನಾದನು. ರಾಮನ ಅಗಲುವಿಕೆ ಪ್ರಾಪ್ತವಾಗುವುದೇ ಎಂಬ ಭಯದಿಂದ ಶಕ್ತಿವಿಹೀನನಾಗಿ ನೆಲದ ಮೇಲೆ ದೊಪ್ಪನೆ ಬಿದ್ದನು. ಮತ್ತೆ ಚೇತರಿಸಿಕೊಂಡು ಅಶ್ರುಜಲವನ್ನು ಕೈಗಳಿಂದ ಒರೆಸಿಕೊಳ್ಳುತ್ತಾ, ಕೈಕಾ, ಏನು ಹೇಳಿದೆ? ದಿವ್ಯ ಯಾಗದ ಫಲವಾಗಿ ಜನ್ಮಕ್ಕೆ ಬಂದ ಈ ಚತುರ್ಪುತ್ರರಲ್ಲಿ ಯಾಕೆ ಭೇದವನ್ನು ಕಲ್ಪಿಸಿದೆ? ಅರೆಕ್ಷಣವೂ ರಾಮಚಂದ್ರನನ್ನು ಬಿಟ್ಟಿರಲಾರೆ. ಹಿರಿಯನಾದ ರಾಮನು ಪಟ್ಟಾಭಿಷಿಕ್ತನಾಗಬೇಕಾದುದು ನಮ್ಮ ವಂಶಧರ್ಮವಲ್ಲವೇ? ಸಾಗರೋಪಾದಿ ಸರ್ವ ಸದ್ಗುಣಗಳು ಅವನಲ್ಲಿ ಸಂಗಮಿಸುವೆ. ಭಗವಾನ್ ಸೂರ್ಯದೇವನ ಬೆಳಕು ಬಾಳುತ್ತಿರುವ ಜೀವಿಗಳಿಗೆ ಎಷ್ಟು ಅಗತ್ಯವೋ ಅಷ್ಟೇ ರಾಮನ ಪಟ್ಟಾಭಿಷೇಕವು ನಮ್ಮೆಲ್ಲರಿಗೆ ಅಗತ್ಯ. ಹಲವು ಬಾರಿ ರಾಮನು ನಿನ್ನ ಪ್ರಾಣಕ್ಕಿಂತಲೂ ಮೇಲೆ ಎಂದು ನೀನೇ ಹೇಳಿರುವೆಯಲ್ಲವೇ? ಹಾಗಾದರೆ ಆ ಮಾತುಗಳೆಲ್ಲ ಕಪಟವಾಯಿತೆ? ಭರತನು ಮತ್ತು ರಘುವಂಶ ಪ್ರದೀಪನು ನನ್ನ 2 ಕಣ್ಣುಗಳರ್ತಕ್ಕವರು. ಸಾಕೇತದ ಪ್ರತಿಯೊಬ್ಬ ಪ್ರಜೆಯೂ ನಮ್ಮ 4 ಪುತ್ರರನ್ನು ತಮ್ಮ ಹೊಟ್ಟೆಯಲ್ಲಿ ಹೊತ್ತು ಹೆತ್ತ ಮಕ್ಕಳೆಂದು ವಾತ್ಸಲ್ಯ ಭಾವದಿಂದ ಕಾಣುತ್ತಿದ್ದಾರೆ. ಒಬ್ಬನು ಕಾಡಿಗೆ ಹೋಗಿ ಇನ್ನೊಬ್ಬನು ನಾಡಿನಲ್ಲಿ ಇರಲು ಸಾಧ್ಯವೇ? ಸತ್ಯಸಂಧನೂ ಧರ್ಮಾತ್ಮನೂ ಆದ ಆತನಿಗೆ ಎರಡೆಣಿಸಬೇಡ. ನಿನ್ನಲ್ಲಿಯೇ ಕೌಸಲ್ಯನ್ನು ಕಂಡುಕೊಂಡ ನಿಷ್ಕಪಟ ಹೃದಯ ಅವನದು. ಆತನಿಗೆ ಅನ್ಯಾಯ ಮಾಡಬೇಡ, ಒಲವಿನ ಶುಭ್ರ ಹಾಲಿಗೆ ಹುಳಿ ಹಿಂಡಬೇಡ ಎಂದು ಅಂಗಲಾಚಿ ಬೇಡಿಕೊಂಡನು. ಮೊಸರಿನ ಊಟ ಶ್ವಾನಕ್ಕೆ ರುಚಿಸುವುದಿಲ್ಲ. ಪುತ್ರ ವ್ಯಾಮೋಹದ ಮುಂದೆ ಯಾವ ನಯ ವಿನಯದ ಮಾತುಗಳು ಕೈಕಿಗೆ ಪಥ್ಯವಾಗಲಿಲ್ಲ. ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಪ್ರಯೋಜನವಾಗಲಾರದು. ಅಂತೆಯೇ ದಶರಥನ ವಾಕ್ಯಗಳು ಬರಿದೆ ಕಾನನದ ಬೆಳದಿಂಗಳಾಯಿತು. ರಾಣಿಯು ಕೋಪಾವೇಶಗೊಂಡಳು. ನಿಮ್ಮ ಮನಸ್ಸಿಗೆ ಸಂತೋಷವಾದದ್ದನ್ನೇ ನಾನು ಬಯಸಬೇಕೆಂದಿಲ್ಲ. ನನ್ನ ಇಚ್ಛೆಯನ್ನು ಸ್ಪಷ್ಟವಾಗಿ ನಿವೇದಿಸಿಕೊಂಡಿದ್ದೇನೆ. ನೆಪ ಹೂಡಿ ಕೊಟ್ಟ ವಚನದಿಂದ ತಪ್ಪಿಸುವುದು ರಾಜಧರ್ಮವಲ್ಲ. ಈ ಆದರ್ಶ ಅರಸರಿಗೆ ಹೇಳಿದ ಕ್ರಮವೂ ಅಲ್ಲ. ನನಗೆ ನಿಮ್ಮ ಮಾತುಗಳು ರುಚಿಸವು. ನಾನು ಕೇಳಲು ಸಿದ್ಧಳಿಲ್ಲ. ಕೇಳಿದ ವರಗಳಲ್ಲಿ ಬದಲಾವಣೆ ಇಲ್ಲ. ವರಗಳೆರಡನ್ನು ವಿಳಂಬಿಸದೆ ನಡೆಸಿಕೊಡಿರಿ ಎಂದಳು. ಕೈಕೇಯಿಯ ಮಾತುಗಳು ದಶರಥನ ಕರ್ಣಕುಹರಗಳಿಗೆ ಕಾಸಿದ ಸೀಸವನ್ನೆರಚಿದಂತಾಯಿತು. ಬಿರುಗಾಳಿಯ ವೇಗವನ್ನು ತಡೆದುಕೊಳ್ಳಲಾರದೆ ಬಾಳೆಗಿಡವು ಧರೆಗುರುಳಿದಂತಾಯಿತು. ಅಜಪುತ್ರನ ಕೋಮಲ ಹೃದಯವು ಶೋಕ ಸಾಗರದಲ್ಲಿ ಮುಳುಗಿತು. ಮುಂದೇನು ಮಾಡುವುದೆಂದು ತೋಚದೆ ಕರಾಳ ಭವಿಷ್ಯದ ಬಗ್ಗೆ ಚಿಂತಾಮಗ್ನನಾದನು. ಕಿರಿಯ ರಾಣಿಯನ್ನು ಶಪಿಸಿದನು. ಈ ನರಪ್ರೇತದ ಕೈ ಹಿಡಿದು ವ್ರತಾನರಳಬೇಕಾಯಿತು ಎಂಬುದಾಗಿ ಪ್ರಲಾಪಿಸಿದನು. ರಾಮನ ವಿರಹ ತನ್ನ ಕೊನೆಯುಸಿರಿಗೆ ಕಾರಣವಾಗಲಿದೆ. ರಾಮನನ್ನು ಕಾಡಿಗೆ ತೆರಳಲು ಬಿಟ್ಟರೆ ಪ್ರಜಾಜನರ ಮತ್ತು ಸಮಸ್ತ ಹಿರಿಯ ಮತ್ತು ಕಿರಿಯರ ದೃಷ್ಟಿಯಲ್ಲಿ ತನಗೆಷ್ಟು ಬೆಲೆ ಬಂದೀತು. ಹೆಂಡತಿಯ ದಾಸನಾಗಿ ನಿರಪರಾಧಿ ಕುಮಾರನನ್ನು ಕಾಡಿಗೆ ಕಳುಹಿಸಿದನು ಎಂದು ಲೋಕ ನಿಂದಿಸದೆ, ಕೈ ಹಿಡಿದ ಹೆಂಡತಿಯ ಪಾದ ಮುಟ್ಟಿ ನಮಸ್ಕರಿಸುತ್ತೇನೆ, ಮನಸ್ಸನ್ನು ಬದಲಾಯಿಸಲಿ ಎಂದು ಯೋಚಿಸಿ ಎದ್ದು ನಿಂತನು. ಆದರೆ ಕೈಕೆಯಲ್ಲಿ ಒಂದಿಷ್ಟು ವ್ಯತ್ಯಾಸವೂ ಆಗಲಿಲ್ಲ. ದಶರಥನ ಪ್ರಲಾಪವು ಶಿಲೆಯ ಮೇಲೆ ಧಾರಾಕಾರವಾಗಿ ಮಳೆ ಸುರಿದಂತಾಯಿತು. ರಾಜನು ದುಮ್ಮಾನದಿಂದ ಮೂರ್ಛೆ ಹೋದನು. ಸರ್ವೇ ಜನ ಸುಖಿನೋ ಭವಂತು.